ಈಗ ಹೊಂಟಿರೋದು ಗೈಸ್ ಸೀದಾ ಸ್ವಲ್ಪ ಬೀಚ್ ಸ್ವಲ್ಪ ಇನ್ನೊಂದೇ ರೀತಿ ಅದು ನಿಮಗೆ ಸಸ್ಪೆನ್ಸ್ ಆಗಿರಲಿ ಅಂತ ಹೇಳಿ ಔಟ್ಫಿಟ್ ರೇಟ್ ಮಾಡ್ರಿ ಗೈಸ್ ಫುಲ್ ಕಾಲಂಗುಟ್ಟ ಯಾವ್ದೋ ಗೈಸ್ ಅದು ನಾವು ಪ್ರೊನೌನ್ಸ್ ಮಾಡಕ್ ಬರಲ್ಲ. ಅದೇ ಐತಲ್ಲ ಅದೇ ಭಾಗ ಬೀಚ್ ಅಲ್ಲ ಐತಲ್ಲ ಏನ್ ನೋಡಾಕತ್ತಿರಲ್ಲ ರೆಡ್ ಫ್ಲಾಗ್ ಹಾಕ್ಯಾರ ಅಂದ್ರೆ ಈಜಾಡೋದು ಅವೈಲೇಬಲ್ ಇಲ್ಲ. ಅದಕ್ಕೆ ಹುಡುಗರಿಗೆಲ್ಲ ಸೈಕ್ ರೆಡಿ ಆಗಿ ಬಂದಾರ. ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ಹುಡುಗರುಗಡೆ ಪ್ರೋಮ್ಯಾಕ್ಸ್ ಇರೋದಕ್ಕೆ ಅದು 5x ಒಳಗೆ ಏನು ಬರಾಗತ್ತು ಅಂದ್ರೆ ಫೋಟೋಸ್ ಅಂದ್ರೆ ಅಲ್ಟಿಮೇಟ್ ಗೈಸ್. ಬಂದ ದ್ಯಾಮ ಬರ್ರಿ ಬಾಗ ಬೀಚ್ಲಿಂದ ಈ ಕಡೆ ಇನ್ನೊಂದು ಬೀಚ್ ವರ್ಗು ಅನಾಥ ಕ್ರೇಜಿ ಲೈಟಿಂಗ್ಸ್ ಹಾಕ್ಯಾರ ಗೈಸ್. ಅಂದ್ರೆ ಇಲ್ಲೆಲ್ಲ ಯಾಕಂದ್ರೆ ಅವ್ನ ಹಾಟ್ ಅವನೇ ಮಾಡಿದ್ದಾನೆ. ಅದು ಹಾಟ್ ನೋಡಿ ಹಾಟ್ ಏನ್ ಅನ್ಸ್ತು. 3 ತಾಸಿನ ನಂತರ ಇಲ್ಲ ಆಗಿ ಆ ಬಾಣಕ್ಕೆ ಒಂದು ಬಿಲ್ಲನ್ನು ಬಿಟ್ಟು ಏನು ಮಾಡಿದ್ದಾರೆ ಏನಿಲ್ಲ ಅದು ಗುಂಡಿ ವೆಚ್ಚ ಏನ್ ಡಿಶ್ ಮಾಡ್ರ ಸೀದಾ ತೋರ್ಸಮ್. ಸುಮ್ಮನೆ ಮೇಕಿಂಗ್ ಸುಮ್ಮನೆ ಲ್ಯಾಗ್ ಮಾಡೋದು ಬೇಡ. ಗೈಸ್ ಫೈನಲಿ ಅನಾಹುತ ಕ್ರೇಜಿ ಔಟ್ಫಿಟ್ ಆ್ಯಂಡ್ ಈಗ ಹೊಂಟಿರೋದು ಗೈಸ್ ಸೀದಾ ಸ್ವಲ್ಪ ಬೀಚ್ ಸ್ವಲ್ಪ ಇನ್ನೊಂದೇ ರೀತಿ ಅದು ನಿಮಗೆ ಸಸ್ಪೆನ್ಸ್ ಆಗಿರಲಿ ಅಂತ ಹೇಳಿ ಈಗ ಹೋಗೋಣ ಅಲ್ಲಿಗೆ. ಎಲ್ಲರೂ ಹುಡ್ರು ಒಂದು ಫೋಟೋ ಶೂಟ್ ಮಾಡ್ಸೋಣ ಹೊರಗಡೆ ಒಂದು ಮಾಡೋಣ. ಲೆಟ್ಸ್ ಗೋ ಗೈಸ್. ಔಟ್ಫಿಟ್ ರೇಟ್ ಮಾಡಿರಿ ಗೈಸ್ ಫುಲ್. ಔಟ್ಫಿಟ್ ಯಾವ ಥರ ಐತೆ ಫಸ್ಟ್ ಟೈಮ್ ಈ ಥರ ಔಟ್ಫಿಟ್ ಹಾಕ್ತಿರೋದು ನೋಡಿ ಯಾವ ಥರ ಐತೆ ಅಂತಂದು ನಮಗೆ ಸ್ವಲ್ಪ ರೇಟ್ ಹಾಕಿಬಿಟ್ರೆ ನೋಡೋಣ. ಲೆಟ್ಸ್ ಗೋ ಗೈಸ್. ಈಗ ಫೈನಲಿ ನಾವು ಈಗ ಬಂದಿರೋದು ಒಂದು ಕ್ರೇಜಿ ಬೀಚಿಗೆ, ಅಂದರೆ ಇಲ್ಲ ಆಟ ಆಡೋಕ್ಕಲ್ಲ ಗೈಸ್, ಒಂದು ಕ್ರೇಜಿ ಫೋಟೋ ಶೂಟಿಗೆ. ಕಾಲಂಗುಟ್ಟ ಯಾವ್ದೋ ಗೈಸ್ ಅದು ನಾವು ಪ್ರೊನೌನ್ಸ್ ಮಾಡಕ್ಕೆ ಬರಲ್ಲ ಗೈಸ್. ರೆಡ್ ಫ್ಲಾಗ್ ಬಂದಿದೆ ಇಲ್ಲೇನು ನೋಡಾಕತ್ತಿರಲ್ಲ ರೆಡ್ ಫ್ಲಾಗು ಅಲ್ಲಿ ರೆಡ್ ಫ್ಲಾಗ್ ಹಾಕ್ಯಾರ ಅಂದ್ರೆ ಈಜಾಡೋದು ಅವೈಲೇಬಲ್ ಇಲ್ಲ. ಯಾಕಂದ್ರೆ ಫುಲ್ ಅನಾಹುತ ಕ್ರೇಜಿ ಹಳೆಗಳು ಈ ಕಡೆ ಕ್ರೇಜಿ ಉಸುಗು ನೋನ ಹುಡ್ರು ಈ ಕಡೆ 4 ಮಂದಿ ಸೈಕೊಂಡ್ರ ಗೈಸ್. ಅಣ್ಣ ಲೇ ಅದೇ ನೋಡು ಬಾಗ ಬೀಚ್, ಅದೇ ಬಾಗ ಬೀಚ್ ಇಷ್ಟೇ, ಅದೇ ಬಾಗ ಬೀಚ್ ಇದೆ ಇದು ಅದೇ ಐತಲ್ಲ ಅದೇ ಬಾಗ ಬೀಚ್ ಅಲ್ಲ ಐತಲ್ಲ ರೆಸ್ಟೋರೆಂಟ್ಸ್ ಎಲ್ಲ ಇದಾವೆ ನೋಡು ಅದೇ ಬಾಗ ಬೀಚ್ ಇಷ್ಟೇ ನೋಡು. ಏನು ಶಿಪ್ಗಳು ಕ್ರೂಸ್ ಇಲ್ಲಿರಲ್ಲ ಇಲ್ಲಿ ಅಣ್ಣ ಆ ಕಡೆ ಸೈಡ್ ಅವಾಗ ನೋಡಿದ್ವಲ್ಲ ನಾವು ಬ್ರಿಡ್ಜ್ ಬರ್ಬೇಕಾದ್ರೆ ಆ ಕಡೆ ಕ್ರೂಸ್. ಮತ್ತೆ ಇಲ್ಲಿ ಅಂದ್ರೆ ಯಾರಂದ್ರೆ ಗೈಸ್ ಇಲ್ಲೇ ಅಂತರೂ ರೆಡ್ ಫ್ಲಾಗ್ ಬಂದೈತೆ ಇಲ್ಲಿ ಈಜಾಡಂಗಿಲ್ಲ. ಅದಕ್ಕೆ ಹುಡುಗರಿಗೆಲ್ಲ ಸೈಕ್ ರೆಡಿ ಆಗಿ ಬಂದಾರ. ಈಗ ಸೈಕ್ ಹಾಕಿ ಫೋಟೋ ಶೂಟ್ ಮಾಡೋಣ. ಲೆಟ್ಸ್ ಗೋ. ಈಗ ಅವಾಗ ಫೋಟೋ ಶೂಟಿಗೆ ಅನ್ನೋದು ಕ್ರೇಜಿ ಬಾಯ್ಸ್ ಇಸ್ ಆನ್ ದಿ ಸ್ಟ್ರೈಕ್ ಗೈಸ್. ಅಲ್ಲಿ ಹುಡ್ರು ಅಲ್ಲಿ ಇಬ್ರು ಮನು ನನ್ನ ಸಮುದ್ರ ನೀನೇನಾ ಅಂತ ವಿಡಿಯೋ ಶೂಟ್ ರೆಡಿ ಆಗಿದ್ದೀವಿ. ಇಲ್ಲೇ ನಮ್ಮ ಟೈಗರು ಫೋಟೋ ಶೂಟ್ ಮಾಡೋದಾರ. ನಾವು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಗೈಸ್. ಅನಾಹುತ ಗಾಳಿ ಇರೋದಕ್ಕೆ ನನ್ನ ಪ್ರಕಾರ ನನ್ನ ವಾಯ್ಸ್ ಕೇಳಲ್ಲ ಅಂತ ಅನ್ಕೊಂಡೀನಿ. ನೆಲ ನೋಡ್ರಿ ಗೈಸ್ ಬಾ ಲೇ ಶೂಟ್ ಆಗೋಕ್ಕಲೇ ನೀರ ಗೈಸ್. ಸತತ ಆಗಿ 1 ತಾಸಿನ ನಂತರ ಫೋಟೋ ಶೂಟ್ ಬಂದವು ಗೈಸ್. ಎಲ್ಲರದು ಅನ್ನೋತ ಕ್ರೇಜಿ ಫೋಟೋಸು. ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ಹುಡುಗರುಗಡೆ ಪ್ರೋಮ್ಯಾಕ್ಸ್ ಇರೋದಕ್ಕೆ ಪೋರ್ಟ್ರೇಟ್ ಒಳಗೆ ಅದು 5x ಒಳಗೆ ಏನು ಬರಾಗತ್ತು ಅಂದ್ರೆ ಫೋಟೋಸ್ ಅಂದ್ರೆ ಅಲ್ಟಿಮೇಟ್ ಗೈಸ್. ಅವೆಲ್ಲ ಪೋಸ್ಟ್ ಇನ್ಸ್ಟಾಗ್ರಾಮ್ನಾಗ ಬಿಡ್ತಾರೆ, ನಮ್ಮ ಹುಡುಗರು ಪೇಜಸ್ ಎಲ್ಲ ಬಿಡ್ತಾರೆ. ಮಾಡೋಣ ಗೈಸ್. ಈಗ ಇವತ್ತು ಕ್ರೂಸಿಗೆ ಹೋಗೋದಿತ್ತು, ಅದು ಸಮ್ ಕ್ಯಾನ್ಸಲ್ಸ್. ಎದಕ್ಕೆ ಕ್ಯಾನ್ಸಲ್ ಏನಾಗಿಲ್ಲ, ಅವರು 1 ಡೇ ಬಿಫೋರು ಪೇಮೆಂಟ್ ಮಾಡ್ಬೇಕಂತ ಹೇಳ್ಯಾರ. ಅದಕ್ಕೆ ಅದು ಸ್ವಲ್ಪ ಇದಾಯಿತು. ಅದಕ್ಕೆ ಈಗ ಸ್ವಲ್ಪ ಹೋಗೋಣ. ಎಲ್ಲಿ ಏನು ತಿನ್ನೋ ಹೋಗ್ತೀವಿ ನಮಗೂ ಲೀಟ್ರಲ್ಲಿ ಗೊತ್ತಿಲ್ಲ ಗೈಸ್. ಈಗ ಹೋಗಿ ಏನೋ ಮಾಡೋಣ. ಲೆಟ್ಸ್ ಅಣ್ಣ ಅದೇ ಸಂದೀಪ ಅವ್ನು ಕುಣಿದಿರೋದು ಹಾಕ್ಲಿ ಮಗನೇ ದೊಡ್ಡ ಇವನು. ಬಂದ ದ್ಯಾಮ ಬರ್ರಿ ಬಾ ಅದು ಕುಡಿ ಬರ್ರಿ. ಶೂ ಕಾಲಾಗ ಹಾಕ್ಯಾರ ಅಂದ್ರೆ ಕೈಯಾಗ ಹಿಡಿಯಂತಿರ್ಲಿ ಎದಿಗೆ ಬಾ ಸಂದೀಪ್ ಎದಿಗೆ ಅದೇ ಸರಿ ಅದ ಇವನಿಗೆ ಒಂದಾಕ ಮಾತಾಡಕ ಅದ ಬರ್ಲ ಕಪ್ಪಿ ನೀನು ಆ ಕಡೆ ಕಪ್ಪಿ ಅಲ್ಲಡೆ ಬಂದ ಕಪ್ಪಿ ಬಂದ ಅಯ್ಯೋ ಆರ್ಟಿಸ್ಟ್ ನೋಡ್ರಿ ಸ್ಪೀಚ್ ಕಂಡ್ರೆ ಸಾಕು. ಒಂದು ಕ್ರೇಜಿ ಈ ಕಡೆ ವ್ಯೂ ನೋಡ್ಕಂತ ಸಮುದ್ರದು ಎಲ್ಲ ಹುಡ್ರು ಈಗ ಅಂತಲ್ಲ ಏನು ಕುಂತಾರ. ಈಗ ನಾವು ಈ ಕಡೆ ಕುಂತೀವಿ ಸ್ವಲ್ಪ ದಿನ ವ್ಯೂನ ನೋಡ್ಕೊಂಡು ಸೀದಾ ಬೇರೆ ಕಡೆ ಎಲ್ಲಿಗಾರು ಹೋಗೋಣ ತಿರ್ಗಾಡಾಗ ಇಲ್ಲಿ ಎಲ್ಲಿಗಾರು ಹೋಗೋಣ ಅಂತ ಹೇಳಂತ. ಲೆಟ್ಸ್ ಮಾಪಡಿ ಫುಲ್ ಆರ್ಟ್ ಒಳಗೆ ಬಿಸಿ ಆಗ್ಬಿಟ್ಟಾನ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಈ ಕಡೆ ಮಾತಾಡ್ಕೊಂತ ಈ ಕಡೆ ಏನು ಬಿಡ್ಸಕ್ಕಂತ ನೀವೇ ಗೆಸ್ ಮಾಡ್ಬೋದು. ಗೆಸ್ ಮಾಡಿ ನನಗೆ ಪಟ್ಟಣ ನೀವು ಕಮೆಂಟ್ ಆಗಿಬಿಟ್ರೆ ಗೊತ್ತಾಗುತ್ತೆ. ಹುಡ್ರ ಫುಲ್
ಪಾಪಡಿ ಏನದ ಏ ಪಾಪಡಿ ಏನದ ಗೈಸ್ ಇನ್ನೊಂದು ಏನಂದ್ರೆ ಈಗ ಬಾಗಾ ಬೀಚ್ಲಿಂದ ಈ ಕಡೆ ಇನ್ನೊಂದು ಬೀಚ್ವರೆಗೂ ಅನಾಥ ಕ್ರೇಜಿ ಲೈಟಿಂಗ್ಸ್ ಹಾಕ್ಯಾರ ಗೈಸ್. ಅಂದರೆ ಇಲ್ಲೆಲ್ಲ ಯಾಕಂದರೆ ಸ್ವಲ್ಪ ಹೆವಿ ಪ್ರೊಫೆಷ್ನಲ್ ಯಾವ ಥರ ಅಂದರೆ ಸ್ವಲ್ಪ ಡ್ರಿಂಕ್ಸ್ ಇರುತ್ತೆ, ಕುಕ್ಕ ಹೊಡೆದಿರುತ್ತೆ, ಸ್ಮೋಕಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಫುಲ್ ಡಿ ಜೆ ಸೌಂಡ್ ಬೇರೆ ಕೇಳಾಗತ್ತಿರಲ್ಲ, ಫುಲ್ ವೈಬ್ ಗೈಸ್. ಅಂದರೆ ವ್ಯೂ ನೋಡ್ಕೊಂತ ಈ ಕಡೆ ಎಂಜಾಯ್ ಮಾಡೋದಿರ್ತೀವಿ ಗೈಸ್. ಈ ಕಡೆ ಅಂದರೆ ಈ ಕಡೆ ವ್ಯೂ ನೋಡ್ಕೊಂತ ಎಂಜಾಯ್ ಮಾಡೋದಿರುತ್ತೆ. ಅನಾಥ ಕ್ರೇಜಿ ಅಂದರೆ ನಾವು ಅಷ್ಟೇ ನೋಡಿ ದರ್ಶನ ಮಾಡ್ಬೇಕು ಅಷ್ಟೇ, ಗರ್ಭಗುಡಿಗೆಲ್ಲ ಹೋಗೋಕ್ಕಾಗಲ್ಲ ಅಲ್ಲಿ. ಅದಕ್ಕೆ ನೋಡೋಣ ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ. ಹೆವಿ ಗಾಳಿ ಬೇರೆ ಐತೆ. ನಮ್ಮ ಪಾಪಡಿ ಈ ಕಡೆ ಹಾಟ್ ಮಾಡಿದ ಗೈಸ್, ಅವನೇ ಮಾಡಿದ್ದಾನೆ. ಹೇಗನ್ಸ ಈ ಕಡೆ ರಿವ್ಯೂ ಕೇಳೋಣ ನೋಡಿದಾಗೆ ಹೇಗನ್ಸ ಸಂದೀಪ ನಮ್ಮ ಪಾಪಡಿ ಅವರು ಹಾಟ್ ನೋಡಿ ಹಾಟ್ ಏನು ಅನಿಸ್ತು? ಒಂದು ಹಾಟ್ ನೋಡಿ ಹಾಟ್ ಏನು ಅನಿಸ್ತು? ಹಾಟ್ ಪ್ರೊಕಾಯ್ ಯಾರು ಅವಂದೇ ಹೌದಾ ಅಣ್ಣ ನಿನಗೇನಂತ ಹಾಟ್ ನೋಡಿ ಹಾಟ್ ಏನು ಅನಿಸ್ತು? ಕಪ್ಪಿ ಎಂತ ನನ್ನ ಮಗ ನೋಡು, ಒಂದು ಕಷ್ಟ ಬಿದ್ದು ಆಟ ಮಾಡ್ಯಾನ. ಒಂದು ದಿಲ್ ಹಾಕಂಡ ಸ್ನ್ಯಾಪಾಗಿ ಚೈ ಅಂದ್ಬಿಟ್ಟ. ಹುಡುಗಿ ಹೆಸರು ಹಾಕಿ ಸ್ನ್ಯಾಪಾಗಿ ಚೈ ಅಂದ್ಬಿಟ್ಟು ನಾವು ನಾವೇ ಅವ್ನು ಮಾಡಿದ ಕಷ್ಟ ಇವ್ನು ಕಳಿಸ್ಬಿಟ್ಟ. ಮಾಡ್ತಾರೆ ಬೆಲೆ ಕಪ್ಪೆ. ಸತತ 3 ತಾಸಿನ ನಂತರ ನಮ್ಮ ಯುವ ಪಾಪಡಿಯವರು ಈ ಥರ ಹಾಟನ್ನು ಒಂದು ದಿಲ್ಲಾಗಿ ಆ ಬಾಣಕ್ಕೆ ಒಂದು ಬಿಲ್ಲನ್ನು ಬಿಟ್ಟು ಏನು ಮಾಡಿದ್ದಾರೆ. ಇದಕ್ಕೆ ಕ್ರೆಡಿಟ್ಸ್ ಭಾಳ ಒಣ ಕ್ಲಾಪ್ ಹೊಡಿರ್ಲಿ ಇವನಿಗೆ, ಚಪ್ಪಾಳಿ ಸರಿ ಬಾ ಕ್ಲಾಬ್. ಶಾಲ್ಗೇಲಿ ಇದ್ದಿದ್ರೆ ತಾಂಬಂದ್ಬಿಟ್ರಪ್ಪ ನಮ್ಮ ಹುಡುಗ ಪಾಟಿ ಕಡೆ ಜಿಲ್ಲಲ್ಲಿ ಅನಾಹುತ ನಡೆದೈತೆ. ಅವ ಏನು ಮಾಡೋಕ್ಕಲ್ಲ ಗೈಸ್, ಯಾಕಂದ್ರೆ ಅವನು ಮಾಡಿದ ಹಾಟನ್ನು ಬಿಟ್ಟು ಬರೋಕ್ಕಾಗೋಲ್ದಂತ ಗೈಸ್. ಇಲ್ಲಂತ ಅನಾಹುತ ಡಿ ಜೆ, ಯಾಕಂದರೆ ಇಷ್ಟು ಬಜೆಟ್ ನಮ್ಮ ಕಡೆ ಯಾರ ಕಡೆನೂ ಇಲ್ಲ. ಅದೇ ಯಾರ ಕಡೆನೂ ಇಲ್ಲ ಅಂತ ಹೇಳಾಕಂತಿಲ್ಲ ಸಂದೇವ. ನನ್ನೆಲ್ಲ ತೋರಿಸಿ ಹೇಳ್ತೀನಿ ಏನಿಲ್ಲ ಅದು ಗುಂಡಿ ವೆಚ್ಚ ರಾತಾಡ ಬ್ರೋ. ಗೈಸ್ ಫೈನಲಿ ಈಗ ಸೀದಾ ಮನೆಗೆ ನಮ್ಮ ರೂಮಿಗೆಲ್ಲ ಬಂದು ಸೀದಾ ಎಲ್ಲ ಡಿಶ್ ಎಲ್ಲ ರೆಡಿ ಮಾಡ್ಯಾರ್ರಿ. ಅಷ್ಟೊತ್ತಿಗೆಲ್ಲ ನಮ್ಮದು ಸ್ವಲ್ಪ ಎಡಿಟಿಂಗ್ ಎಲ್ಲ ಆಯಿತು. ಯಾಕಂದರೆ ಏನು ಡಿಶ್ ಮಾಡ್ರೆ ಸೀದಾ ತೋರ್ಸಮ್, ಸುಮ್ಮನೆ ಮೇಕಿಂಗ್ ಸುಮ್ಮನೆ ಲ್ಯಾಕ್ ಮಾಡೋದು ಬೇಡ. ಶಿಸ್ತು ವೆಜ್ ಕುಂತಾರೆ, ಇಲ್ಲಿ ಕುಂತಾರೆ ಶಿಸ್ತು ಇಗುತ್ತಿ ಹಚ್ಕೊಂಡು. ನೀನು ವೆಜ್ ಎಲ್ಲ ಕಪ್ಪೆ? ಓಕೆ ಅದೇ ನಾನು ಬೇಕಾದ್ರೆ ತೋರಿಸ್ತೀನಿ ಯಾರ್ದಿಂದ. ಎಸ್ ಈಗ ನಮ್ಮ ನಾನ್ ವೆಜ್ ಆದಂಥ ನಮ್ಮ ವರುಣ್ ಅವರು ಬಿಸಿ ಆದಂಥ ತೋರಿಸ್ತಾರೆ. ಅಲ್ಲ ಅಂದರೆ ನಾಳೆ ರೈಸಿಗೂ ಅಂದಲ್ಲ ನೀನು, ನಾಳೆ ರೈಸಿಗೂ ಅಂದು ಅದಕ್ಕೆ ಈಗ ನಾವು ಸಪ್ರೇಟ್ ಆರ್ಡ್ರ್ ಮಾಡಿದ್ವಿ ಗೈಸ್. ಆ್ಯಂಡ್ ವೆಜ್ ತಿನ್ನೋರಿಗೆ ನಮ್ಮ 4 ಮಂದಿಗೆ 5 ಮಂದಿಗಲ್ಲ ಸಾರಿ ಅದಕ್ಕೆ ವೆಜ್ ಅಲ್ಲ ಕಪ್ಪೆ ನೀನು. ಗೈಸ್ ಈಗ ನಾವು ರೋಟಿ ಪ್ಲಸ್ ದಾಲ್ ತಂದಿವಿ, ತಂದೂರಿ ದಾಲ್. ಹೆಂಗಡೆ ಹಂಗೆ ಹೇಳಕ ಇಲ್ಲ ಅಲ್ಲ, ಪೂರ ಹೆಂಗೆ ಹೇಳಿ ಬರ್ತೈತೆ ಅದು ಹಂಗಲ್ಲೇ ಪೂರ ರಬ್ಬರ್ ಎಳ್ಕೊಂಬಿಡ ಕಳಗ್ಲಿಂದ. ಈಗ ಬಿಸಿ ಆದಂತ ಈಗ ಏನು ರೋಟಿ ಕೂಡ ಯಾವ್ದಿದು ಯಾವ್ದಂದ್ರೆ ದಾಲ್ ಪ್ಲಸ್ ಪಂಜಾಬಿ ದಾಲ್ ತಡ್ಕ ಫುಲ್ ಹಾಕ ಅಲ್ಲ ಮತ್ತೆ ಮ್ಯಾಲೆ ಇರ್ತೈತೆ ಹಾಕ್ ನೀನು ಫುಲ್ ದಾಲ್ ತಡ್ಕ. ಈಗ ರೋಟಿ ಎಲ್ಲ ದಬಾರ್ಸಿ ತಿಂದು ನೀನು ಇನ್ನೊಂದು ಸ್ವಲ್ಪ ಇದು ಮಾಡ್ಬೇಕೇನು ಸ್ಪೂನ್ ಕೊಟ್ಟಿದ್ರಲ್ಲ ಇವ್ರು